ನೀನ್ ಇಲ್ಲಿಗೆ ಯಾಕೆ ಬರಕ್ ಹೋದೆ ರಾಜಿ? ಈ ಮನೆ ಬಗ್ಗೆ ನಿಮ್ಗೆ ಗೊತ್ತೇ ಇರ್ಬೇಕಲ್ವಾ ಅಪ್ಪ? ಅಪ್ಪ, ಆ ಅಗ್ನಿ ಪ್ರಮಾದ ಹೇಗಾಯ್ತು ಅಂತ ನಿಮ್ಗೆ ಗೊತ್ತೇ ಇರ್ಬೇಕಲ್ವಾ? ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿದ್ಯಂತಮ್ಮ. ಬೆಳಗಾಗೋಷ್ಟ್ರಲ್ಲಿ ಮನೆ ಬೆಂಕಿಯಿಂದ ಸುಟ್ಟು ಬೂದಿಯಾಗಿದೆ. ಎಲ್ರೂ ಗುರ್ತಕ್ಕೆ ಸಿಗದೇ ಇರೋ ಹಾಗೆ ಸುಟ್ಟು ಹೋಗಿದಾರಮ್ಮ. ಅಯ್ಯೋ, ಅವರು ಒಬ್ರು ಕೂಡ ಉಳ್ಕೊಳ್ಳಿಲ್ವಾ ಅಪ್ಪ? ಇಲ್ಲಮ್ಮ. ಅಷ್ಟಕ್ಕೂ ಯಾಕಿದೆಲ್ಲ ಕೇಳ್ತಿದ್ಯಾ? ಅದೇ ಹೇಳ್ತಾ ಇದ್ದೀನಲ್ಲ ಅಪ್ಪ, ಆ ದೇವಸ್ಥಾನ ಹಾಗಾಗೋದಕ್ಕೆ ಈ ಮನೆ ಈ ರೀತಿ ಆಗೋದಕ್ಕೂ ಸಂಬಂಧ ಇದೆ. ಬೆಂಕಿ ಅನಾಹುತ ಆದ ನಂತರ ಈ ದೇವಸ್ಥಾನ ಕ್ಲೋಸ್ ಆಗಿದ್ದ, ಅಥವಾ ದೇವಸ್ಥಾನ ಮುಚ್ಚಾದ್ಮೇಲೆ ಬೆಂಕಿ ಅನಾಹುತ ಆಗಿದ್ದ? ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಅಪ್ಪ? ಇಲ್ಲಿ ಬೆಂಕಿ ಹತ್ಕೊಂಡ್ಮೇಲೆ ದೇವಸ್ಥಾನದ ಬಾಗ್ಲು ಮುಚ್ಚಿದ್ದು ಅನ್ಕೋತೀನಮ್ಮ. ಇದೆಲ್ಲ ಯಾಕೆ ಕೇಳ್ತಿದ್ಯಮ್ಮ? ಅದೇ ಹೇಳ್ತಿದ್ದೇನಲ್ಲ ಅಪ್ಪ, ಆ ದೇವಸ್ಥಾನದ ಬಾಗ್ಲು ಹಾಕೋದಕ್ಕೂ ಈ ಮನೆಗೆ ಬೆಂಕಿ ಬೀಳೋದಕ್ಕೂ ಏನೋ ಸಂಬಂಧ ಇದೆ. ಅವತ್ತು ನೀವೆಲ್ಲ ನಂಬಿರೋ ಹಾಗೆ ಇಲ್ಲಿ ಬೆಂಕಿ ಅನಾಹುತ ಆಗಿರೋದಲ್ಲ, ಪ್ಲಾನ್ ಪ್ರಕಾರ ಮಾಡಿರೋ ಕುತಂತ್ರ. ಈ ಮನೆನ ನಾಶ ಮಾಡಿ ಈ ಮನೇಲಿರೋರು ಎಲ್ರನ್ನೂ ಹೊಡೆದು ಸಾಯಿಸಿ ದೇವಸ್ಥಾನನೂ ಲಾಕ್ ಮಾಡಿದ್ದಾರೆ ಅಪ್ಪ. ಅಂದ್ರೆ ಆ ಭೂಪತಿ ಮತ್ತೆ ಅವನ ಹಿಂದೆ ಇರೋ ಜನರು ಮಾಡ್ತಿರೋ ರಾಜಕೀಯನ ಇದು? ಇರ್ಬೋದು ಅಪ್ಪ. ನನ್ನ ಊರಲ್ಲಿ ನನಗೆ ಗೊತ್ತಿಲ್ಲದೆ ಇಂಥ ಷಡ್ಯಂತ್ರ ನಡೀತಾ? ಯಾರೋ ತೆರೆ ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ನಿನ್ನ ಎದುರಿಗೆ ಬಂದು ನಿಲ್ಲೋಷ್ಟು ಧೈರ್ಯ ಇದ್ದಿದ್ರೆ ಅವನು ಯಾವತ್ತೋ ಬಂದು ಬೆಳಕಲ್ಲಿ ನಿಂತಿರ್ತಿದ್ದ. ಯಾರೋ ಕುತಂತ್ರಿನೇ ಇರ್ಬೇಕಪ್ಪ ಅವನು. ಅಷ್ಟಕ್ಕೂ ಅವರು ಇವ್ರನ್ನ ಯಾಕೆ ಸಾಯಿಸಿದ್ದು? ದೇವಸ್ಥಾನ ಯಾಕೆ ಮುಚ್ಚಬೇಕಾಗಿತ್ತು? ಇದ್ರ ಹಿಂದೆ ನಡೀತಿರೋ ಕುತಂತ್ರ ಏನು ಅಂತ ನಾನ್ ತಿಳ್ಕೊಳ್ಬೇಕು ಅಪ್ಪ. ರಾಜಾರಾಮ್ ಅವರೇ. ಯಾರು? ಯಾರೋ ಕೂಗ್ತಾ ಇದ್ದಾರೆ ಅಪ್ಪ. ಹೌದಮ್ಮ, ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ. ನೀನೇನೋ ಇಲ್ಲಿ? ಇಷ್ಟು ದಿನ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಊರ್ ಹಾಳು ಮಾಡಿದ್ರಿ, ಇವಾಗ್ಲೂ ಮಾಡ್ತಿದ್ದೀರಾ. ನಿಮಗೆ ಯಾರು ಹೇಳೋರ್ ಕೇಳೋರಿಲ್ಲ. ಆದ್ರೆ ರಾಜಕೀಯದ ವಿಷಯಕ್ಕೆ ಮಾತ್ರ ಬರಕ್ ಹೋಗ್ಬೇಡಿ. ಏಯ್, ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ಬರ್ತಿರೋ ಎಲೆಕ್ಷನ್ ಅಲ್ಲಿ ನೀವು MLA ಆಗಿ ನಿಲ್ತಿದ್ದೀರಂತೆ. ನಾನಾ? ಯಾರು ಹೇಳಿದ್ ನಿಂಗೆ? ಯಾರೋ ಹೇಳಿದ್ರೆ ನಾನ್ ಯಾಕೆ ನಂಬ್ಲಿ? ನಿಮ್ ಮಗಳು ಆದ್ಯ ಹೇಳಿದ್ದು.